ಯೂಸೇ ಆಗಲ್ಲ, ವೇಸ್ಟ್ ಅನ್ಕೊಳ್ಳಿ. ನೀವೇನ್ ಪ್ರಯತ್ನ ಮಾಡಿ ಕಷ್ಟಪಟ್ಟು ಬೆವರು ಸುರಿಸ್ತೀರಾ, ಆ ಒಂದು ಪ್ರತಿಫಲ ಪಡ್ಕೋಬೇಕಂದ್ರೆ ನಿಮ್ಮ ಡಯಟ್ ಅಲ್ಲಿ ಒಂದು ಕ್ವಾಲಿಟಿ ಫುಡ್ ನ ನೀವು ಇಂಪ್ರೂವ್ಮೆಂಟ್ ಮಾಡಬೇಕು. ಯಾವ ಲೆವೆಲ್ಗೆ ಅಂದ್ರೆ ಒಂದು ಪೆನ್ ನಾವು ಹಂಕಿ ಒಂದು ಸೈನ್ ಹಾಕ್ಬೇಕಾದ್ರೆ ಅದಕ್ಕೆ ಎಷ್ಟು ವ್ಯಾಲ್ಯೂ ಇರುತ್ತೆ, ಅದೇ ತರ ನಿಮ್ಮ ಡಯಟ್ ಅಲ್ಲಿ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಂಡಾಗ ನಿಮ್ಮ ಎನರ್ಜಿ ಲೆವೆಲ್ ಹೈ ಆಗಿರುತ್ತೆ. ಹೌದಾ ಇಲ್ವಾ? ನೆಕ್ಸ್ಟ್ ಮಾಡ್ಕೋತೀಯಾ? ಮಾಡ್ತೀವಿ. ನೋಡೋಣ ನೆಕ್ಸ್ಟ್ ದಿನದಿಂದ ನೋಡಿ ಹೆಂಗಿರ್ತಾನಂತ. ಸಿಕ್ಕಾಪಟ್ಟೆ ಖರ್ಚಾಗಿದೆ. ಏನಾಯ್ತಾಯ್ತಾ? ವೆಲ್ಕಮ್ ಟು ಕನ್ನಡ ಡಾಕ್ಟರ್ ಹೆಲ್ತ್ ಅಂಡ್ ಫಿಟ್ನೆಸ್ಗೆ. ಇವತ್ತಿನ ವಿಡಿಯೋಲಿ ಹೈ ಇಂಟೆನ್ಸಿಟಿ ಎಕ್ಸರ್ಸೈಸ್ ಮಾಡ್ತಾ ಇದೀವಿ. ಯಾಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಇವನು ಸ್ವಲ್ಪ ಬಲ್ಕ್ ಇದ್ದಾನೆ, ಅಂದ್ರೆ ತುಂಬಾನೇ ದಪ್ಪ ಇದ್ದಾನೆ. ಅಣ್ಣ ನನಗೆ ಒಂದು ಸ್ವಲ್ಪ ಜಾಸ್ತಿ ವರ್ಕೌಟ್ ಬೇಕು ಅಂತ ಹೇಳ್ದ. ಸರಿ ಆಯ್ತು ಬಾ ಮಾಡೋಣ ಅಂತ ಇವತ್ತು ಹೇಳ್ತಾ ಇದೀನಿ. ಇವತ್ತು ಅವನ್ ಜೋಶ್ ಹೆಂಗಿದೆ ಅಂತ ಕೇಳಿ ಅವನಿಂದಾನೆ. ಹೆಂಗಿದೆ ನಿನ್ ಜೋಶು? ನನಗೆ ತುಂಬಾ ಖುಷಿ ಆಯ್ತಿದೆ. ಏನಕ್ಕೆ ನಾನು ತುಂಬಾ ಫ್ಯಾಟ್ ಇದ್ದೀನಿ, ನಾನು ಸ್ವಲ್ಪ ಸಣ್ಣ ಆಗ್ಬೇಕಂತ ನನಗೆ ಭಾರಿ ಇಷ್ಟ. ಅದಕ್ಕೆ ನಾಚ್ಕೋತಾ ಇದ್ದೇನೆ ಹುಡುಗ ಮಾತಾಡಕ್ಕೆ. ಯಾಕೆ ಫಸ್ಟ್ ಟೈಮ್ ಮಾತಾಡ್ತಾ ಇರೋದ್ರಿಂದ ವರ್ಕೌಟ್ ನ ನೀವು ಕಂಪ್ಲೀಟ್ ಆಗಿ ನೋಡಿ. ತುಂಬಾ ಯಾರ್ಯಾರು ದಪ್ಪ ಇದೆಯಾ? ನಿನ್ ವೆಯ್ಟ್ ಎಷ್ಟು? 90 kg ಇದೀನಿ ಸರ್. 90 ಕಿಲೋ ಇದ್ದಾನೆ. 90 ಕಿಲೋ ಇರೋದ್ರಿಂದ ಇವ್ನಿಗೆ ಯಾವ ತರ ವರ್ಕೌಟ್ ಮಾಡಬೇಕು, ಹೊಟ್ಟೆ ನೋವು ಹೇಗಿದೆ ಅಂತ ನಾನು ತೋರಿಸ್ತೀನಿ. ಬಟ್ ವರ್ಕೌಟ್ ಅಂತೂ ಕ್ಲಾಸಿಕ್ ಆಗಿರುತ್ತೆ. ಅವ್ನು ಎಂಜಾಯ್ ಮಾಡ್ತಾನೆ ವರ್ಕೌಟ್ನ. ನೀವು ಹಾಗೆ ನೋಡ್ತಾ ಇದ್ರೆ ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ನಾನು ಬೆಲ್ ಬಟನ್ ಪ್ರೆಸ್ ಮಾಡಿಲ್ಲ ಅಂದ್ರೆ ಫಸ್ಟ್ ಮಾಡಿ. ಫಸ್ಟ್ ಎಕ್ಸರ್ಸೈಸ್ ಡಂಬಲ್ ಜಂಪಿಂಗ್. ಓಕೆ, ಜಾಸ್ತಿ ಮಾಡಬೇಡ, ಬರೀ 10 ಮಾಡು ಸಾಕು. ರೆಡಿ? ಸ್ವಲ್ಪ ವೈಡ್. ವೆರಿ ಗುಡ್ ಮಾ. ಪ್ರೆಸ್ 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 ಪ್ರೆಸ್. ಗುಡ್. 4. ಜಂಪು. 5. ಕ್ಯಾಮ್ರಾ ನೋಡೋಣ, ಇಂಪಣೆ ಮಾಡೋ. 6. 7. 8. 9. 10. ಮಡ್ಗೋ. ನೆಕ್ಸ್ಟ್ 7.5. ಮೂವ್ಮೆಂಟ್ ಮರಿಬೇಡ ಕಣಲ್ಲಿ. ಯಾಕೋ ಮೂವ್ಮೆಂಟ್ ಮರಿತ್ಯಾ? ಫುಲ್ ಮೂವ್ಮೆಂಟೇ ಮಾಡ್ಬಿಡ್ತಾನ ಒಂದೊಂದ್ಸತಿ. ಜೋಶ್ ಇರ್ಬೇಕು. ರೆಡಿನಾ? ಸ್ಟಾರ್ಟ್. ನೆಕ್ಸ್ಟ್ ರೌಂಡು, 2ನೇ ರೌಂಡು. 7.5 weight. ಗೋ. ಇನ್ನೂ ಫಾಸ್ಟ್ ಬೇಕು ನಮ್ಗೆ. ಇನ್ನೂ ಫಾಸ್ಟು. 3. ಇಷ್ಟನಾ ಜೋಶು? ಅಣ್ಣ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತ ಇದೆ. ಎಲ್ಲಿ ಜೋಶ ಇಲ್ಲ. 5 ಆಯ್ತು. 6. ಕಮಾನ್. 7. ಇನ್ 3 ಇದೆ. ಬೇಡ ಬೇಡ ಬೇಡ, ಮೂವ್ಮೆಂಟ್ ಮರಿಬೇಡ. 2 ಮೂವ್ಮೆಂಟ್ ಮರಿತಾ ಇದ್ಯಾ? ಜಂಪ್ ಜಂಪ್. ಲಾಸ್ಟ್ ಒಂದು ಜಂಪ್. ನೆಕ್ಸ್ಟ್ 10 kg. 3rd ರೌಂಡ್. ಯಾ ಫಾಸ್ಟ್ ಬೇಕಣ. 1. ಇಲ್ಲ, ಜೋಶ್ ಕಡಿಮೆ ಆಯ್ತೈತೆ. ಡಂಬಲ್ ಮೂವ್ಮೆಂಟ್ ಮರಿಬೇಡ, ಅಗ್ಲಿಕ್ಕಿಡ್ಬೇಕು. ಜಂಪ್. 3 ಆಯ್ತು. ಕಮಾನ್. 5. ಕಮಾನ್ ಮಾಡ್ತೀಯ 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 ಮಾಡ್ತೀಯ. ಜಸ್ಟ್ ಮೂವ್ಮೆಂಟ್ ಇಟ್ಕೋ ಸಾಕು. ಇಷ್ಟೇ. ಇಷ್ಟೇ ಸಾಕು. ಗೋ. 3. ಕಮಾನ್. 2. ಒಂದು. ಐತೆ ಮಾಡ್ತೀನಾ? ಸಿ ನೆಕ್ಸ್ಟ್ ಎಕ್ಸರ್ಸೈಸು. 1 2 3 4 5. ನೋಸಲ್ಲಿ ಬ್ರೀತ್ ಮಾಡೋ. ಮೌತಲ್ಲಿ ತಗೊಂಡು ನೋಸಲ್ಲಿ ಬಿಡೋ. ನಿನ್ಗೆ ಅದೇ ಇಂಪ್ರೂವ್ಮೆಂಟ್ ಕೊಡೋದು.
ಹಾ ರೆಡಿ ತಗೋ. ಎಸ್ 1 2 3 4 5 6 7 8 9 10 11 12 13 14 15 16 17 18 19 20. 1 2 3 ಇನ್ನೂ ಡೌನ್ ಮಾಡೋ. 3 6 7 8 9 ಡೌನ್ ಮಾಡಪ್ಪ, ಇನ್ನೂ ಡೌನ್ ಮಾಡೋ. ಹಾ ಕಮಾನ್, ಜೋಶ್ ಕಡಿಮೆ ಆಗ್ತೈತೆ ಮಗ. ಹಾ ನಿನ್ ಜೋಶ್ಗೆ ನೆಲಕ್ ಗುದ್ದಿ ನೀರ್ ತೆಗಿಬೇಕು. ಹಾ ನೀರ್ ಎಲ್ಲಾ ಕಡೆಯಿಂದ ನಮ್ದು ಮಾತೇ ಬರ್ತಾ ಇಲ್ಲ. ಅದೇ ನೀರು ಎಲ್ಲಾ ಕಡೆಯಿಂದ ಬಂದ್ಬಿಡ್ತೈತೆ. ನೀರ್ ಅವ್ರ್ಬಿಟ್ಟು 2 ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ದು ಅಷ್ಟೇ. ಇವೆಲ್ಲ ಈಗ ಫಸ್ಟ್ ಟೈಮ್ ಮಾಡ್ತಿರೋದು ಆಪ್ಸ್ಗೆ. ಆಪ್ಸ್ ಅಲ್ಲ, ಇದು ಹೈ ಇಂಟೆನ್ಸಿಟಿ ಎಕ್ಸರ್ಸೈಸ್. ಸಿ ಏನಾಗುತ್ತೆ ಗೊತ್ತಾ, ನಿನ್ ಬಾಡಿ ಫುಲ್ ಸಪ್ಪಗಂದ್ರೆ ಇವಾಗ ಮನಿಗಿರುತ್ತೆ, ನಿನ್ ಬಾಡಿ ಹೈ ಆಗಿರಲ್ಲ. ಸಿ ಇವಾಗ ನೀನ್ ಇಷ್ಟು ಎಕ್ಸರ್ಸೈಸ್ ಮಾಡಿದ್ರು ಅಷ್ಟೇನೆ. ಇದು ವೀಕ್ಲಿ 2 days ಆಡ್ ಮಾಡ್ಕೋಬೇಕು. ಇದ್ರ ಜೊತೆಗೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ಬೇಕು, ಜೊತೆಗೆ ವೆಯ್ಟ್ ಟ್ರೈನಿಂಗ್ ಮಾಡ್ಬೇಕು. ಇದ್ರಲ್ಲಿ ಕ್ಯಾಲೋರಿ ಜಾಸ್ತಿ ಬರ್ನಿಂಗ್ ಆಗುತ್ತೆ, ಯಾಕಂದ್ರೆ ಹಾರ್ಟ್ ರೇಟ್ ಜಾಸ್ತಿ ಪಂಪ್ ಆಗುತ್ತಲ್ವಾ, ಅದರಿಂದ ನಿಮ್ಗೆ ಜಾಸ್ತಿ ಸುಸ್ತಾಗುತ್ತೆ. ಓಕೆ, ಇದ್ರ ಜೊತೆಗೆ ನಿನ್ ಕ್ಯಾಲೋರಿ ಡೆಫಿಸಿಟ್ ಇದ್ದಾಗ ನೀನ್ ಪ್ರಾಪರ್ ಆಗಿ ವೆಯ್ಟ್ ಲಾಸ್ ಮಾಡಬಹುದು. ಹೈ ಇಂಟೆನ್ಸಿಟಿ ಎಕ್ಸರ್ಸೈಸ್ ಬೇಕು, ವೆಯ್ಟ್ ಟ್ರೈನಿಂಗು ಬೇಕು, ಜೊತೆಗೆ ಸ್ಟ್ರೆಂತ್ ಟ್ರೈನಿಂಗು ಬೇಕು. ಅವಾಗ ನಿನ್ಗೆ ಕೋರು ಸ್ವಲ್ಪ ಸ್ಟ್ರೆಂತ್ ಸಿಗುತ್ತೆ. ಅವಾಗ ನೀನ್ ಆಟೋಮೆಟಿಕ್ ಆಗಿ ನಿನ್ ಫ್ಯಾಟ್ ಬರ್ನಿಂಗ್ಗೆ ಹೆಲ್ಪ್ ಮಾಡುತ್ತೆ. ಇದು ಮಾಡ್ಬಿಟ್ಟು ನೀನ್ ಹೋಗಿ ಚಂದಾಗೆ ಹೊಟ್ಟೆ ತುಂಬಾ ತಿನ್ಬಿಟ್ರೆ ಇನ್ನು ಗಡ್ಗಾತ್ರ ಆಗ್ಬಿಡ್ತೀಯ. ಅರ್ಥ ಆಯ್ತು ಹೇಳಿದು? ರೆಡಿ ರೆಡಿ ಸ್ಟಾರ್ಟ್. 1 2 ಮುಖ ಹುಷಾರು, ಮುಗ್ಗೆ ಟಾರ್ಗೆಟ್ ಆಗ್ತೈತೆ ಅದು. 3 4 5 6 ಎತ್ತ ಇನ್ನೊಂದು. ಮಾಡುವ ಎತ್ಕೊ ಬತ್ತಿಲ್ಲ ಈಗ, ಎತ್ಕೊ ಬಾ ಎತ್ಕೊ ಬಾ ಎತ್ಕೊ ಬಾ. ಏನು ಏನು ಬರುವೆ ನೆಕ್ಸ್ಟ್ ಎಕ್ಸರ್ಸೈಸ್. ಓಕೆ, ನೆಕ್ಸ್ಟ್ ಎಕ್ಸರ್ಸೈಸ್. ಸಿ ಏನ್ ತಲೆ ಕೆಡ್ಸ್ಕೊಬೇಡ, ಆರಾಮಾಗಿ ಮಾಡ್ಬೋದು ನೋಡು. 1 2 3 ಎಷ್ಟು 15 ಆಗ್ತೀಯಾ? ಟ್ರೈ ಮಾಡಿ ಆಗ್ಬೋದು. ಟ್ರೈ ಮಾಡಿ ಆಗತ್ತೆ. ಟ್ರೈ ಮಾಡಿ ಆಗಿಲ್ಲ ಅಂದ್ರೆ ಬೇಕಾ ನೆಕ್ಸ್ಟ್ ಮಾಡೋಣ. ಗೋ ಡೆಡ್ ಲಿಫ್ಟ್. ಎಸ್, ಮೇಲೆ ಅಪ್ಪು ಅಷ್ಟೇ. ಆಗ್ತೈತಲ್ವಾ? ಮುಖ ಹುಷಾರು, ಇರೋದು ಒಂದೇ ಮುಖ. ಆಮೇಲೆ 3 ಆಯ್ತು. ಶಬ್ಬಾಷ. ಇದು ಪವರ್, ವಿಲ್ ಪವರ್ ಅಲ್ಲ ಇದು. ಹೊರಗಡೆ ಬಂತು ಕುದೀತೈತೆ ಹೊರಗಡೆ. ನೀವೆಲ್ಲ ಆಡ್ಕೋತಾ ಇರೋದಕ್ಕೆ ಒಂದಿನ ನಾನು ತೋರಿಸ್ತೀನಿ ಅಂತ ಹೇಳ್ತಾ ಇದ್ದವನು. ಕಮ ನೀನ್ 2 ಮಗ ನೋಡು, ಆಗಲ್ಲ ಆಗಲ್ಲ ಅಂತ ಇದೆ. ಇನ್ನೊಂದೇ ಒಂದು ಮರುಗು, ಆರಾಮಾಗಿ ನಿಧಾನಕ್ಕೆ ನಿಲ್ಸ್ಬಿಡು. ನಿಲ್ಸು ಇಲ್ಲ ನಿಲ್ಸ, ಕೂರು ಇಲ್ಲೇ ಆರಾಮಾಗಿ ಕೂರು. ಕಾಲು ಬಿಡು, ಕೂರು 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 ಕೂರು. ಏನ ಅಂತ ರೆಡಿನಾ? ಮೇಲೆ ಇಟ್ಕೋಬೇಕು.
ಲಿಫ್ಟ್ ಮಾಡ್ಬೇಕು. ಇಲ್ಲಿಂದ ಅಲ್ಲಿಗೆ ಹೋಗು, ಅಲ್ಲಿಂದ ಇಲ್ಲಿಗೆ ರಿವರ್ಸ್ ತಿರ್ಗಾ. ರೆಡಿ, ಗೋ, ಸ್ಪೀಡ್, ಕಮ್ ಬ್ಯಾಕ್. ಫ್ರೆಂಡ್ ಬರ್ತಿಲ್ಲ, ಓಡ್ಬಾರ್ದು. ಸ್ಟೆಪ್ ನೋಡಿ, ಇಲ್ಲಿ ಕಮ್ ಫ್ರೆಂಡ್, ಬಾ. ಹಾ ಮೌತಲ್ಲಿ ಬ್ರೇಕ್ ಮಾಡೋ. ಹಾ, ಕಮ್ ಬ್ಯಾಕ್, ಸ್ಲೋ. ಮೌತಲ್ಲಿ ಬ್ರೇಕ್ ಕಾಣ್ತಾ ಇದೆಯಾ? ನೋಸಲ್ಲಿ ಮಾಡೋ. ಹಾ, ಬಾ ಆಯ್ತಾ. ಫುಲ್ ಹೊಟ್ಟೆ ನೋಡಿ ನನ್ನ. ಫುಲ್. ಹಾ, ಗೋ, ಬ್ಯಾಕ್. ಫುಲ್. ಕಮ್. ಹೆಂಗ ಅನಿಸ್ತಾ ಇದೆ ಸರ್? ತುಂಬಾ ಖುಷಿ. ಹೇಳ್ಬೇಕು ಅಂದ್ರೆ ಇದೇ ಫಸ್ಟ್ ಟೈಮ್ ಇಷ್ಟೊಂದು ಸ್ವೆಟ್ ಆಗ್ತಿರೋದು ನನ್ನ ಬಾಡಿ. ಹೌದಾ? ಸ್ವೆಟ್ ಆಗಿ ಅದು ಇಷ್ಟೊಂದು ಯಾವ್ದು ಸ್ವೆಟ್ ಆಗಿರ್ಲಿಲ್ಲ. ಎಷ್ಟು ದಿನದಿಂದ ಜಿಮ್ ಬರ್ತಾ ಇದೆ ಸರ್? ಇವಾಗ 1 ವೀಕಿಂದ ಬರ್ತಾ ಇರೋದು. ಓಕೆ. ತುಂಬಾ ಸುಸ್ತಾಗಿದ್ದೀವಿ ಇವತ್ತು. ಆಕ್ಚುಲಿ ಜಿಮ್ ಬರ್ತಾ ಇದ್ದ, ಜಾಸ್ತಿ ಹೋಗಿ ವೆಯ್ಟ್ ಎತ್ಕೊಂಡು ಲಿಫ್ಟ್ ಮಾಡ್ತಾ ಇದ್ದ. ಬಟ್ ಪ್ರಾಪರ್ ಆಗಿ ಹೈ ಇಂಟೆನ್ಸಿಟಿ ಎಕ್ಸರ್ಸೈಸ್ ಮಾಡಿ ಇವನ್ ಬಾಡಿ ಅವರೇಜ್ ಯಾವ ಲೆವೆಲ್ಗೆ ಇವನು ಎನರ್ಜಿ ಇದೆ ಅಂತ ಅವ್ನು ಕಂಡುಹಿಡಿದಿರ್ಲಿಲ್ಲ. ಇವತ್ತು ಅವ್ನು ಗೊತ್ತಾಯ್ತು ನನ್ನ ಬಾಡಿ ಈ ಲೆವೆಲ್ಗೆ ಎನರ್ಜಿ ಡೌನ್ ಇದೆ ಅಂತ. ಹೀಗೆ ಪ್ರತಿಯೊಬ್ಬರಿಗೂ ಇರುತ್ತೆ. ಫಸ್ಟ್ ದಪ್ಪ ಇದೀನಿ ಅಂದ ತಕ್ಷಣ ನೀವು ಫುಲ್ ಟೆನ್ಷನ್ ತಗೋಬಿಡ್ತೀರಾ. ವರ್ಕ್ ಮಾಡಿ ಅದ್ರ ಮೇಲೆ ವರ್ಕ್ ಮಾಡಿದಾಗ ನಿಮ್ಗೊಂದು ಸ್ಟೆಬಿಲಿಟಿ ಸಿಗುತ್ತೆ. ಅವಾಗ ನಿಮ್ಗೊಂದು ಹೋಲ್ಡಿಂಗ್ ಸಿಕ್ಕಂದ್ರೆ ನೀವು ಏನ್ ಬೇಕಾದ್ರೂ ಮಾಡ್ಬೋದು. ಬಟ್ ಪ್ರಾಪರ್ ಆಗಿ ಹೇಳ್ತಿದ್ದೀನಲ್ಲ, ಪ್ರತಿದಿನ ಸತತವಾಗಿ ನೀವು ವರ್ಕ್ ಮಾಡಿದಾಗಲೇ ಎಕ್ಸರ್ಸೈಸ್ ಅಲ್ಲಿ ಆಗಿರ್ಬೋದು, ನಿಮ್ಮ ಡಯಟ್ ಅಲ್ಲಿ ಆಗಿರ್ಬೋದು 100% ಕೊಡ್ಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ 99% ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ, ನೀವ್ ಎಷ್ಟೇ ವರ್ಕೌಟ್ ಮಾಡಿ, ಏನೇ ಮಾಡಿ, ತಲೆ ಮೇಲೆ ಮಾಡಿ, ಡಯಟ್ ಒಂದು ಕರೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಈ ದಪ್ಪ ಇರೋರ್ಗೆ ಯಾವುದು